ಸ್ನೇಹಿತರೆ ನಮಸ್ಕಾರ. ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಬಾಗೇಪಲ್ಲಿ ಹತ್ರ ನಾನು ಇವತ್ತು ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಬಾಗೇಪಲ್ಲಿ ಪಕ್ಕದಲ್ಲಿ ಒಂದು ಗ್ರಾಮದಲ್ಲಿ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ನಮ್ಮ ಶ್ರೀನಿವಾಸ ಅಣ್ಣವರು ತೋಟದಲ್ಲಿ. ಆ್ಯಕ್ಚುಲಿ ನಮ್ಮ ಪರಿಚಯ ಬಂದು ಯೂಟ್ಯೂಬಲ್ಲಿ ಆಗಿತ್ತು ಅಣ್ಣವ್ರಿಗೆ. ಇವತ್ತು ನಾನಾ ಥರ ಬೆಳೆ ಮಾಡ್ತಿದ್ದಾರೆ. ಇವತ್ತು ಏನು ಸೌತೆ ಗಿಡ ಆಗಿರ್ಬೋದು, ರೋಸ್ ಆಗಿರ್ಬೋದು, ಇವತ್ತು ನಾವು ಶಾಮಂತಿಗೆಲ್ ಕೂಡ ಇವತ್ತು ನಮ್ಮ ಪ್ರಾಡಕ್ಟ್ ಬೇಸಿಕ್ಕಿಂದ ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಅನುಕೂಲ ಆಗಿದೆ. ಅವ್ರ ಕಡೆಯಿಂದ ಒಂದೆರಡು ವಿಶೇಷವಾದ ಒಂದೆರಡು ಮಾತು ತಿಳ್ಕೋಣ, ಏನೆಲ್ಲ ಅವರು ಅನುಕೂಲ ಆಯಿತು ಅಂತ. ಅಣ್ಣ, ನಿಮ್ಮ ಕಿರು ಪರಿಚಯ, ನಿಮ್ಮ ಊರು ಮತ್ತು ನಿಮ್ಮ ಹೆಸರು ನಮ್ಮ ರೈತರಿಗೆ ತಿಳಿಸ್ಕೊಡ್ತಾ ನಿಮ್ಗೆ ಏನು ಅನುಕೂಲ ಆಗಿದೆ ಅಂತ ನಮ್ಮ ರೈತರಿಗೆ ಹೇಳ್ತೀರಾ ನೀವು? ಸರ್, ನಮ್ಮೂರು ಬಾಗೇಪಲ್ಲಿ ಹತ್ರ ಜಿರ್ಕರಪಲ್ಲಿ ಅಂತ. ನಮ್ಮ ಹೆಸರು ಶ್ರೀನಿವಾಸ ರೆಡ್ಡಿ. ಓಕೆ. ನಾವು ಬಂದು ಇದು NPK ಸೇತು, ಓಕೆ, ರಿಚ್ಚು, 19 ಓಕೆ, ಆ ಪ್ರಾಡಕ್ಟ್ ಬಿಟ್ಟಿದ್ದೀವಿ. ಓಕೆ. ಯಾವ್ಯಾವ ಬೆಳೆಗೆ ಬಿಟ್ಟಿದ್ದೀರಣ್ಣ ನೀವು? ಸರ್, ಇದು ಶಾಮಂತಿಗೆ, ಓಕೆ, ರೋಜಾ, ಓಕೆ, ಸೌತೆ ಗಿಡ, ಓಕೆ, ಚೆಂಡುವ ಎಲ್ಲ ಬೆಳೆಗೂ ಬಿಟ್ಟಿದ್ದೀರಾ? ಏನು ಅನಿಸ್ತದೆ ಅಣ್ಣ ನಿಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ? ಪರವಾಗಿಲ್ಲ ಸರ್, ಪರವಾಗಿಲ್ವಾ? ಮತ್ತು ರೋಸಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ನಮಗೆ ಯೂಟ್ಯೂಬ್ ನೋಡಿ ನನಗೆ ಫೋನ್ ಮಾಡಿದ್ರಿ. ಅವಾಗ ಯಾವ ಥರ ಇತ್ತು, ಈಗ ಯಾವ ಥರ ಇದೆ? ಡೆವಲಪ್ಮೆಂಟ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಎಷ್ಟು kg ಜಾಸ್ತಿ ಸಿಗ್ತದೆ ಈಗ? ಆವಾಗ ಒಂದು 20-30 kg ಒಳಗೆ, ಇವಾಗ ಒಂದು 60 ಗಂಟೆ ಆಗ್ತದೆ. ಸ್ನೇಹಿತರೆ, ಇವತ್ತು 60 kg ವರೆಗೂ ಇವತ್ತು ಅವ್ರಿಗೆ ಇಳುವರಿ ಬರ್ತಾ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಅವ್ರಿಗೆ ಒಂದು 20 ರಿಂದ 30 kg ಬರ್ತಾ ಇತ್ತು. ಸೊ ಅದೇ ರೀತಿ ಸ್ನೇಹಿತರೆ, ಇವತ್ತು ನಾನು ಶಾಮಂತಿಗೆ ಗಿಡದ ಒಂದೇ ಒಂದು ಗಿಡದ ಒಂದು ಇದು ಇಟ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡ್ಬೋದು, ಶಾಮಂತಿಗೆಯಲ್ಲಿ ಯಾಕೆ ಇಷ್ಟೊಂದು ಗಿಡಗಳು ಸಾಯ್ತಾ ಇದೆ ಅಂದರೆ, ಸರಿಯಾಗಿ ಅದು ಗರ್ಭ ಕಟ್ಟದೇ ಇರತಕ್ಕಂಥ ಕಾರಣ ಗಿಡ ಸಾಯ್ತಕ್ಕಂಥದ್ದು ಸ್ನೇಹಿತರೆ. ಮತ್ತು ಕೆಲವೊಂದು ಪ್ರಾಡಕ್ಟ್ಸು ನಮ್ಮದು ವ್ಯಾಮು ಮತ್ತು ಸ್ಟಂಬ್ರಿಚ್ ಅನ್ನೋ ಪ್ರಾಡಕ್ಟ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ನೀವು ಗಮನಿಸ್ಬೋದು, ಇದು ಯಾವ ರೀತಿ ನಿಮಗೆ ಹೊಸ ಬೇರು ಇಲ್ಲಿಂದ ಇಲ್ಲಿವರೆಗೂ ಅದು ಪಾಸ್ ಆಗಿದೆ ಸ್ನೇಹಿತರೆ. ನೀವು ನೋಡ್ಬೋದು ಹೊಸ ಇದು ಕಾಂಡ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ತುಂಬ ಹೆಚ್ಚಾಗಿ ಈ ಶಾಮಂತಿಗೆ ಗಿಡಕ್ಕೆ ನಮ್ಮ ಪ್ರಾಡಕ್ಟ್ಸು, ನಮ್ಮ ಸೇತು ಮತ್ತು NPK ಆಗಿರ್ಬೋದು, ಮತ್ತು ನಮ್ಮ ರ್ಯಾಪಪ್ ಆಗಿರ್ಬೋದು, ಮತ್ತು ನಮ್ಮ ವ್ಯಾಮ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಪ್ರಾಡಕ್ಟ್ಸ್ ಈಗ ಇದಕ್ಕೆ ಕೊಟ್ಟಿದ್ದೀವಿ. ಅಣ್ಣ, ಗಿಡ ಸಾಯ್ತಕ್ಕಂಥದ್ದು ಇದೆಯಾ ನಿಮ್ಮಲ್ಲಿ? ಸರ್, ಗಿಡ ಏನಿಲ್ವಲ್ಲ? ಎಲ್ಲೋ ಒಂದು ಕಾಣಿಸ್ತದೆ ಸ್ನೇಹಿತರೆ. ಅಣ್ಣವ್ರು ಹೇಳೋ ಪ್ರಕಾರ ಎಲ್ಲೋ ಒಂದೊಂದು ಹೋಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಣ್ಣವ್ರಿಗೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಶಾಮಂತಿಗೆಯಲ್ಲಿ ಗಿಡ ನಾವು ಕಾಪಾಡ್ಕೊಳೋದು ಅಂದರೆ ಒಂದು ಸಿಕ್ಕಾಪಟ್ಟೆ ಒಂದು ದೊಡ್ಡ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ಅಣ್ಣವ್ರಿಗೆ ಇವತ್ತು ಪ್ರತಿಯೊಂದು ಬೆಳೆಗೂ ನಮ್ಮ ಪ್ರಾಡಕ್ಟು ಬಳಕೆ ಮಾಡಿ ಅವ್ರಿಗೆ ತುಂಬ ಖುಷಿಯಾಗಿದೆ ಸ್ನೇಹಿತರೆ. ನಿಮಗೇನಾದರೂ ನಮ್ಮ ನೆಟ್ಸರ್ಟ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ. ನನ್ನ ನಂಬರ್ ಬಂದು 9902168161 ಅಂತ. ದಯವಿಟ್ಟು ಆದಷ್ಟು ಹೆಚ್ಚಾಗಿ ನೀವು ಈ ವಿಡಿಯೋನ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ.